ಚಿಕ್ಕ ಮಕ್ಕಳ ಜೊತೆ ಥ್ರೋಬಾಲ್ ಅಭ್ಯಾಸ ನಡೆಸ್ತಿರೋ ಈ ಹುಡುಗಿಯ ಹೆಸರು ಸಬಿಯಾ. ತುಂಬಾ ಚಿಕ್ಕ ವಯಸ್ಸಲ್ಲೇ ಭಾರತ ತಂಡವನ್ನ ಪ್ರತಿನಿಧಿಸಿದ್ದಾಳೆ. ಅಲ್ಲದೆ ಈಕೆ ಹೆಸರಲ್ಲಿ ದಾಖಲೆ ಕೂಡ ನಿರ್ಮಾಣವಾಗಿದೆ. ಭಾರತ ತಂಡವನ್ನ ಪ್ರತಿನಿಧಿಸಿದ ಅತಿ ಕಿರಿಯ ಆಟಗಾರ್ತಿ ಅನ್ನೋ ಹೆಗ್ಗಳಿಕೆ ಈಕೆಗಿದೆ. 9ನೇ ತರಗತಿ ಓದುತ್ತಿರುವಾಗಲೇ ಶ್ರೀಲಂಕಾದಲ್ಲಿ ನಡೆದ ವಿಶ್ವ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮಲು ಈಕೆಯ ಕೊಡುಗೆ ಸಾಕಷ್ಟಿದೆ. ತುಂಬ ಚಿಕ್ಕ ವಯಸ್ಸಿಂದ ಥ್ರೋಬಾಲ್ ಅನ್ನು ಆಡ್ತಾ ಬಂದಿದ್ದಾಳೆ. 9th ಸ್ಟ್ಯಾಂಡರ್ಡ್ ಇದ್ದಾಗಲೇ ಅವಳದು ಇಂಟರ್ನ್ಯಾಷನಲ್ಗೆ ಸೆಲೆಕ್ಷನ್ ಆಗಿತ್ತು. ಶ್ರೀಲಂಕಾ ಎಲ್ಲ ಬಂದಿದ್ಲು, ತುಂಬ ಚೆನ್ನಾಗಿ ಆಡಿದ್ಲು. ಎಲ್ಲ ದೊಡ್ಡವ್ರ ಜೊತೆ ಹೊಂದ್ಕೊಂಡು ಎಲ್ಲರ ಜೊತೆನೂ ಆಟ ಆಡಿಕೊಂಡು ತುಂಬಾ ಪಾಯಿಂಟ್ಸು ತೊಗೊಂಡ್ಲು. ಅವಳಿಗೆ ಬೆಸ್ಟ್ ಪ್ಲೇಯರ್ ಪ್ರಶಸ್ತಿ ಸಹ ಸಿಕ್ತು ಚಿಕ್ಕ ವಯಸ್ಸಲ್ಲೇ. ತುಂಬ ಖುಷಿ ಆಗುತ್ತೆ ಸಬಿಯಾ ಜೊತೆ ಆಟ ಆಡೋದಕ್ಕೆ. ಅವಳು ನನ್ನ ಟೀಮ್ ಮೆಂಬರ್ ಆಗಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಸಬಿಯಾ 4 ಅಂತಾರಾಷ್ಟ್ರೀಯ ಟೂರ್ನಿಗಳಲ್ಲಿ ಈಗಾಗಲೇ ಆಡಿದ್ದು 4ರಲ್ಲೂ ಭಾರತೀಯ ವನಿತೆಯರು ಚಾಂಪಿಯನ್ಗಳಾಗಿ ಹೊರಹೊಮ್ಮಿದ್ದಾರೆ. ಸಬಿಯಾ ಈ ಸಾಧನೆಗೆ ಕುಟುಂಬದ ಸಪೋರ್ಟ್ ಕೂಡ ಸಾಕಷ್ಟಿದೆ. ಕಷ್ಟ ಬಿದ್ದು ಚಿಕ್ಕ ವಯಸ್ಸಿಂದ ಆಟ ಆಡಿಸ್ತೀನಿ ಅಂತ ಡೈಲಿ ಪ್ರಾಕ್ಟೀಸ್ ಹೋಗ್ತಾಯಿದ್ದೆ. ಸಾಯಂಕಾಲ ಬೆಳಿಗ್ಗೆ ಲೇಟ್ ಬರ್ತಾಯಿದ್ದೆ. ಆವಾಗ ನಾನು ಬೈತಾ ಇದ್ದೆ, ಇಲ್ಲ ಅಂತ. ಇಲ್ಲ ಡ್ಯಾಡಿ, ನನಗೆ ಒಂದು ಚಾನ್ಸ್ ಕೊಡಿ, ಸ್ಪೋರ್ಟ್ಸ್ನಲ್ಲಿ ನಾನು ಆಡ್ತೀನಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರು. 8th 9th ಸ್ಟ್ಯಾಂಡರ್ಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾಯಿದ್ರು ಸರ್ ಡೈಲಿ. ಸೊ ಅದರಲ್ಲಿ ಮ್ಯಾಚಸ್ ಆಡ್ತಾ ಬರ್ತಾಯಿದ್ರು. ಆಮೇಲೆ ಈ ಸ್ಕೂಲಿಂದ ಅವ್ರಿಗೆ ಏನೋ ಅವಕಾಶ ಸಿಕ್ತು. ಅವಳು ತಂದೆ ಮತ್ತು ತಾಯಿ ಇಬ್ಬರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತಂದ್ರೂ ಪ್ರತಿದಿನ ಕೋಚಿಂಗ್ ಕ್ಯಾಂಪ್ಗೆ ಅವರು ಮಗಳನ್ನ ಕರ್ಕೊಂಡು ಬಂದು ಅಲ್ಲೇ ವೆಯ್ಟ್ ಮಾಡಿ ಕೋಚಿಂಗ್ ಕ್ಯಾಂಪ್ ಮುಗಿದ ನಂತರ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ ಅವಳಿಗೆ. ಸಬಿಯಾ ಆಟ ನೋಡಿ ಕೋಚ್ಗಳೇ ದಂಗಾಗಿರುವುದು ಸುಳ್ಳಲ್ಲ. ಪುರುಷ ಆಟಗಾರರು ಕೂಡ ಸಬಿಯಾ ಎಸೆಯೋ ಬಾಲ್ಗಳನ್ನ ರಿಸೀವ್ ಮಾಡಲು ಕಷ್ಟಪಡ್ತಾರೆ. ಹಿರಿಯ ಆಟಗಾರರು ಸಹ ಸಬಿಯಾಳಷ್ಟು ವೇಗವಾಗಿ ಬಾಲ್ಗಳನ್ನ ಸ್ವಿಂಗ್ ಮಾಡೋದಿಲ್ಲ. ಫ್ರಂಟ್ ಲೈನ್ ಆಟಗಾರರಿಗೆ ಥ್ರೋ ಮಾಡುವಷ್ಟು ಚಾಲಾಕಿ ಆಟಗಾರ್ತಿ. ಸಬಿಯಾ ಎಡಗೈ ಆಟಗಾರ್ತಿ ಅನ್ನೋದು ಕೂಡ ಪ್ಲಸ್ ಪಾಯಿಂಟ್. ಎಡಗೈನಲ್ಲಿ ಬಾಲ್ ಥ್ರೋ ಮಾಡೋದ್ರಿಂದ ಎದುರಾಳಿ ಆಟಗಾರರು ಕೂಡ ಎಡಗೈನಲ್ಲೇ ಬಾಲ್ ರಿಸೀವ್ ಮಾಡಬೇಕಾಗತ್ತೆ. ಇದು ಸಬಿಯಾ ಪ್ರತಿನಿಧಿಸೋ ತಂಡಕ್ಕೆ ಲಾಭದಾಯಕ. ಥ್ರೋಬಾಲಲ್ಲಿ ತುಂಬ ಸಕ್ಸಸ್ ಆಗೋದಕ್ಕೆ ಮೈನ್ ರೀಸನ್ ಏನಂದರೆ ಲೆಫ್ಟ್ ಹ್ಯಾಂಡ್ ಥ್ರೋ. ಲೆಫ್ಟ್ ಹ್ಯಾಂಡ್ ಯಾರಿಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅವ್ರಿಗೆ ಥ್ರೋಬಾಲಲ್ಲಿ ತುಂಬ ಅಡ್ವಾಂಟೇಜ್ ಆಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಲೆಫ್ಟ್ ಹ್ಯಾಂಡಿಂದ ಥ್ರೋ ಮಾಡಿದ ಬಾಲು ಆಪೋಸಿಟ್ ಕೋರ್ಟಲ್ಲಿ ಲೆಫ್ಟ್ ಹ್ಯಾಂಡ್ಗೆ ಬರುತ್ತೆ. ಆ ಲೆಫ್ಟ್ ಹ್ಯಾಂಡಲ್ಲಿ ಎಲ್ಲರೂ ಕೂಡ ರೈಟ್ ಹ್ಯಾಂಡಲ್ಲಿ ಆಡ್ದಂಗೆ ಆಡೋದೇ ಅಲ್ಲ. ಇತ್ತೀಚೆಗೆ ಫುಟ್ಬಾಲ್ನತ್ತಲೂ ಗಮನ ಹರಿಸಿರೋ ಸಬಿಯಾ PU ಓದ್ತಿದ್ದಾಳೆ. ಆಟದಲ್ಲಿ ಮಾತ್ರವಲ್ಲ, ಪಾಠದಲ್ಲಿಯೂ ಮುಂದಿದ್ದಾಳೆ. ಇನ್ನು ಕಿರಿಯ ವಯಸ್ಸಿನಲ್ಲೇ ಭಾರತವನ್ನ ಪ್ರತಿನಿಧಿಸಿದೆಯಲ್ಲ ಅಂತಂದ್ರೆ, ಹೌದು, ನನ್ನಿಂದಲೇ ಥ್ರೋಬಾಲ್ ಪ್ರಸಿದ್ಧಿಗೆ ಬರಲಿ ಅನ್ನೋದೇ ನನ್ನ ಆಸೆ ಅಂತಾಳೆ ಸಬಿಯಾ. ಥ್ರೋಬಾಲ್ ಗೇಮ್ ನನಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ಅದೇ ನೋಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ಸ್ಕೂಲ್ನಲ್ಲಿ ನನ್ನ ಸೀನಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಅದನ್ನು ನೋಡಿ ನನಗೂ ಇಂಟ್ರೆಸ್ಟಾಗಿ ಬಂತು. ಥ್ರೋಬಾಲ್ ಒಂದು ತುಂಬ ಚೆನ್ನಾಗಿ ಗೇಮು. ಆದರೂ ಇದು ಗೊತ್ತು ಅದು ಪಾಪ್ಯುಲರ್ ಇಲ್ಲ ಅಂತ. ಆದರೆ ನನ್ನಿಂದ ಅದು ಪಾಪ್ಯುಲರ್ ಆಗಬೇಕು ಅಂತ ನನಗೆ ಇಷ್ಟ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿ ಸಬಿಯಾ ಚಿಕ್ಕ ವಯಸ್ಸಲ್ಲೇ ಸಾಧನೆಯ ಹಾದಿಯಲ್ಲಿದ್ದಾಳೆ. ಬಡತನದ ಬೇಗೆ ಆಕೆಯ ಬೆಳವಣಿಗೆಗೆ ಯಾವುದೇ ರೀತಿಯಲ್ಲೂ ಅಡ್ಡಿಯಾಗಿಲ್ಲ. ಆದರೆ ಸೂಕ್ತ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಜೊತೆಗೆ ಆಕೆಯ ಸಾಧನೆಯನ್ನ ಗುರುತಿಸಿ ಬೆಂಬಲಿಸುವ ಮನಸ್ಥಿತಿಗಳು ಕೂಡ ಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ವಸಂತ್ ಜೊತೆ ಮಂಜೇಶ್ ವಿಶ್ವನಾಥ್, ಸುವರ್ಣ ನ್ಯೂಸ್.